ಬಲ್ಲ ಬನ್ನಿ ಬಾಬಾ. ಅಮ್ಮ ಯಾಕೆ ಮಾಡ್ತಾ ಇದ್ದೀರಾ? ಎಲ್ಲ ಸರಿ ಹೋಯ್ತಲ್ಲ? ಇದು ಖುಷಿಯಿಂದ ಬರ್ತಾ ಇರೋ ಕಣ್ಣೀರು ಗೌತಮ್. ಎಲ್ಲ ಮನೆ ನಮ್ಮ ಕೈ ತಪ್ಪೋಗತ್ತೆ ಅಂತ ನನಗೆ ಭಯ ಆಯ್ತು. ಕೊನೆಗೂ ನೀನು ಅದನ್ನ ಉಳಿಸ್ಕೊಂಡಿಯಲ್ಲ, ಈಗ ನನಗೆ ಸಮಾಧಾನ ಆಯ್ತು. ಈಗ ನಿಮ್ಗೆ ಖುಷಿ ಆಯ್ತಲ್ಲ? ನನಗಷ್ಟೇ ಬೇಕಾಗಿರೋದು. ಇನ್ಮೇಲೆ ಈ ಮನೇಲಿ ನೀವು ಯಾವತ್ತೂ ಕಣ್ಣೀರು ಹಾಕ್ಬಾರ್ದು, ಆಯ್ತಾ? ಹಾಗೆ ಇನ್ನೊಂದು ವಿಷಯ, ನಮ್ಮ ಆ ಜಯದೇವ್ನ ಮನೆಯಿಂದ ಹೊರಗಡೆ ಹಾಕಿದ್ದೀನಿ. ಅವನಿಗೆ ಸಂಬಂಧಗಳಿಗಾಗಲಿ ಭಾವನೆಗಳಿಗಾಗಲಿ ಬೆಲೆ ಇಲ್ಲ. ಸ್ವಲ್ಪ ದಿವಸ ಹೊರಗಡೆ ಕಷ್ಟಪಡಲಿ. ನೋಡಿದ್ಯಾ ಭಾಗ್ಯಕ್ಕ, ನಿಮ್ಮ ಮಗನ ಹೇಗೆ ಬೆಳೆಸಿದ್ದೀರಾ ಅಂತ. ಮನೆಗೋಸ್ಕರ ಅವನು ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದಾನೆ. ಆದರೆ ನಾನು ನನ್ನ ಮಗನ್ನ ಹೇಗೆ ಬೆಳೆಸ್ದೆ ನೋಡಿ. ಮನೇನ ಮಾರ ಮಟ್ಟಕ್ಕೆ ತಗೊಂಡು ಬಂದ. ಶಕುಂತ್ಲಾ, ನಾನು ನಿನಗಾಗಲೇ ಹೇಳಿದ್ದೀನಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ. ಒಬ್ಬರು ದಾರಿ ತಪ್ಪಿದ್ರೆ ಅದು ಅವ್ರ ತಪ್ಪು, ನಮ್ಮ ತಪ್ಪಲ್ಲ. ಅವ್ರಿಗೆ ಅಂತ ಸ್ವಂತ ಬುದ್ಧಿ ಇರುತ್ತಲ್ವಾ? ನೋಡಮ್ಮ, ಅದೆಲ್ಲ ಬಿಟ್ಬಿಡು. ಈಗ ಖುಷಿ ಪಡೋ ಸಮಯ. ನಾವು ಈಗ ಆ ಮನೆಗೆ ಹೋಗಬೇಕು, ಅದ್ರ ತಯಾರಿ ಮಾಡ್ಕೋಬೇಕು ಅಲ್ವಾ? ಹೌದಮ್ಮ, ಇನ್ನು ಮುಂದೆ ಆ ಮನೇಲಿ ನಾವು ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರೋಣ. ಭೂಮಿಕಾ, ಆ ಮನೆಗೆ ಹೋಗೋಕ್ಕೆಲ್ಲ ತಯಾರಿ ಮಾಡ್ಕೋಬೇಕಮ್ಮ. ಶಾಸ್ತ್ರಿಗಳಿಗೊಂದು ಫೋನ್ ಮಾಡಿ ಮಾತಾಡ್ಬಿಡು, ಮುಹೂರ್ತದ ನೋಡ್ಕೊಳ್ಳೋಕೆ ಅಂತ. ಖಂಡಿತ ಖಂಡಿತ ಬನ್ನಿ. ಏನೆಲ್ಲೇ ಇದ್ದೀಯಾ? ನನ್ನ ಕಣ್ಣು ತಪ್ಪಿಸಿ ನನಗೆ ಮೋಸ ಮಾಡಿ ಬಂದು ಇಲ್ಲಿ ಸೆಟ್ಲ್ ಆಗಿದ್ಯಾ? ಏನು ಮಾಡ್ತೀನಿ ನಿನಗೆ ಅಂತ ನೋಡ್ತಾ ಇರು. ಏ ಹಲೋ, ಯಾರಪ್ಪ ನೀನು? ಯಾರು ಬೇಕಾಯಿತು? ಏನು ಒಳ್ಳೆ ಗುಳಿ ನುಗ್ತಾ ಇದ್ರಲ್ಲ, ಏನು ಸಮಾಚಾರ? ಸಮಾಚಾರ ನನಗೆ ಬೇಕಾಗಿರೋಳು ಒಬ್ಳು ಒಳಗಿದ್ದಾಳೆ. ಅವಳ ಹತ್ರ ಮಾತಾಡ್ಕೊಂಡು ಬಂದ ಮೇಲೆ ಸಮಾಚಾರ ಏನು ಅಂತ ಹೇಳ್ತೀನಿ. ಜಾಗ ಬಿಡು. ಹಲೋ, ಒಂದು ನಿಮಿಷ. ಏನು ಹೇಳ್ತಾ ಇದ್ದೀರಿ? ನುಗ್ತಲೇ ಇದ್ದೀರಲ್ಲ, ಅಪಾಯಿಂಟ್ಮೆಂಟ್ ಇದೆಯಾ? ಅಪಾಯಿಂಟ್ಮೆಂಟಾ? ನಾನು ಯಾರು ಅಂತ ಗೊತ್ತಾ ನಿನಗೆ? ಸರ್, ಯಾರು ಸರ್ ನೀವು? ಏನು ಬೇಕಾಗಿತ್ತು ನಿಮಗೆ? ಎಲ್ರಿಗೂ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಳಗಡೆ ಒಬ್ಳಿದ್ದಾಳಲ್ಲ, ಅವಳ ಹತ್ರ ಮಾತಾಡಬೇಕು, ಹೋಗ್ತಾ ಇದ್ದೀನಿ. ಸರ್, ಮೇಡಮ್ ಅಪಾಯಿಂಟ್ಮೆಂಟ್ ಇಲ್ದಂಗೆ ನಾವು ಯಾರನ್ನೂ ಒಳಗೆ ಬಿಡೋಕ್ಕಾಗೋದಿಲ್ಲ. ಅಪಾಯಿಂಟ್ಮೆಂಟ್ ತಗೋಬೇಕಾ ನಾನು? ಜಯದೇವ್ ದಿವಾನ್, ನನಗೆ ಯಾವ ಅಪಾಯಿಂಟ್ಮೆಂಟ್ ಬೇಕಾಗಿಲ್ಲ. ಜಯದೇವ್ ದಿವಾನ್ ಅಂತ ಬಂದಿದ್ದಾರೆ ಅಂತ ಹೇಳಿ, ಅವಾಗ ಅವಳಿಗೆ ಗೊತ್ತಾಗ್ತದೆ. ಆಯಿತು, ಒಳಗೋಗಿ ಮೇಡಮ್ ಹತ್ರ ಕೇಳ್ಕೊಂಡು ಬರ್ತೀನಿ. ನೋಡಿ, ನಾನು ಬಂದು ಹೇಳೋವರೆಗೂ ಇವ್ರನ್ನ ಒಳಗೆ ಬಿಡಬೇಡಿ. ಮೇಡಮ್, ನಿಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರೆ. ನಿಮ್ಮ ಅಪಾಯಿಂಟ್ಮೆಂಟ್ ಇಲ್ದಿರ ಬಿಡಲ್ಲ ಅಂತ ಹೇಳಿದ್ರೆ ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ ಮೇಡಮ್. ಯಾರವರು? ಯಾರೋ ಜಯದೇವ್ ಅಂತ ಮೇಡಮ್. ನೋಡು, ನಮ್ಮ ಬೇಬಿ ಬಂದ್ಲು, ನಿಮ್ಮ ಮೇಡಮ್ಮು. ಕೇಳಿದಲ್ಲ, ಈಗ ಗೊತ್ತಾಗುತ್ತೆ. ಬೇಬಿ, ಹೇಗಿದ್ಯಾ ಬೇಬಿ? ಯಾರು ನೀನು? ಏನಾಗಬೇಕಾಗಿತ್ತು? ಬೇಬಿ, ನಾನು ಜಯದೇವ್ ದಿವಾನ್. ಜಯದೇವ್? ಸಾರಿ, ಆ ಹೆಸರು ನನಗೆ ಯಾರು ಗೊತ್ತಿಲ್ಲ. ಹೇ ಬೇಬಿ, ಏನು ಮಾತಾಡ್ತಾ ಇದೆಯಾ ನೀನು? ಮರವಿನ ಕಾಲ ಏನಾದ್ರು ಶುರು ಆಗಿದೆಯಾ ನಿನಗೆ? ನನ್ನ ಯಾರು ಅಂತ ಕೇಳ್ತಾ ಇದೆಯಲ್ಲ, ಏನು ಮಾತಾಡ್ತಾ ಇದೆಯಾ? ಎಲ್ರಿಗಿಂತ ಜಾಸ್ತಿ ನಿನ್ನ ಬಿದ್ನಲ್ಲ ಬೇಬಿ. ನಿನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದೆ, ಅದೆಲ್ಲ ಮರ್ತೋಯ್ತಾ? ನಿನಗೆ ಮಾಡಬಾರ್ದಾಗಿತ್ತು ಬೇಬಿ.
ತಪ್ಪು ನೀನು ಮಾಡಿದ್ದು. ಏನು ಬೇಬಿ ಇದೆಲ್ಲ? ನೋಡು, ನನಗೆ ಗೊತ್ತಿಲ್ದೇನೋ ನಾನು ಒಂದಷ್ಟು ತಪ್ಪುಗಳು ಮಾಡಿರ್ಬೋದು, ಬಟ್ ನಿನ್ನ ವಿಚಾರದಲ್ಲಿ ಯಾವುದು ಮಾಡಿಲ್ಲ ಬೇಬಿ. ನಿನ್ನ ರಾಣಿ ಥರ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೀನಿ. ಯಾವಾಗಲೂ ಬೇಬಿ ಬೇಬಿ ಅಂತ ನೀನು ಸುತ್ತಾನೆ ಸುದುತ್ತಾ ಇದ್ದೋ ನಾನು. ಅದೆಲ್ಲ ಮರ್ತೋಯ್ತಾ? ನೋಡು, ಎಲ್ಲ ಮರ್ತ್ಬಿಡೋಣ. ನನ್ನ ದುಡ್ಡು ನಿನ್ನ ಹತ್ರ ಸೇಫ್ ಆಗಿದೆ ಅಲ್ವಾ? ನಾವು ಮತ್ತೆ ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ, ಹೊಸ ಬಿಸ್ನೆಸ್ ಶುರು ಮಾಡೋಣ, ಹ್ಯಾಪಿ ಆಗಿರೋಣ ಬೇಬಿ. ಯಾವ ದುಡ್ಡು? ಅಲ್ಲ, ಯಾವ ದುಡ್ಡು? ನಿನಗೂ ಆ ದುಡ್ಡಿಗೂ ಏನು ಸಂಬಂಧ ಇದೆ? ತಪ್ಪು ಬೇಬಿ, ಬೇಡ. ಈ ಡ್ರಾಮಾ ಮಾತ್ರ ದಯವಿಟ್ಟು ಆಡ್ಬೇಡ. ನನ್ನ ಸರಿಯಿಲ್ಲ. ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು. ನಾನು ಕೊಟ್ಟಿರೋ ಚೆಕ್ಕನ್ನು ನೀನು ಡ್ರಾ ಮಾಡ್ಕೊಂಡು ಬಂದಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ದುಡ್ಡು ನನಗೆ ಬೇಕು, ಬಿಕಾಸ್ ಅದು ನನ್ನ ದುಡ್ಡು. ಓಹ್, ನೀನು ಹೇಳಿದ್ನೆಲ್ಲ ಕೇಳ್ಕೊಂಡು ಎಲ್ಲದನ್ನು ದಾರೆ ಎಳೆದು ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನೇನು ಫೂಲ್ ಅನ್ಕೊಂಡಿದ್ಯಾ? ಈಡಿಯಟ್. ಏ ಸೆಕ್ಯೂರಿಟಿ, ಇವ್ನು ಯಾವನಂತಾನೆ ನನಗೆ ಗೊತ್ತಿಲ್ಲ. ಫಸ್ಟ್ ಇವನ್ನ ಆಚೆ ಬಿಸಾಕ್ರಿ. ಬೇಬಿ 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 ಒಂದು ಸಲ ಹೇಳಿ ನಮಸ್ಕಾರ ಭಾಗ್ಯಮ್ಮ ಅವ್ರಿಗೆ. ನಿಮ್ಮೆಲ್ಲರೂ ಒಟ್ಟಿಗೆ ನೋಡಿ ತುಂಬ ಖುಷಿ ಆಯಿತು. ಸಂತೋಷ. ಶಾಸ್ತ್ರಿಗಳೇ, ನಾವು ಆ ಮನೆಗೆ ಶಿಫ್ಟ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳ್ತೀರಾ? ಹಾಗೆ ಇದು ನನ್ನ ಮಗನ ಜಾತಕ. ಒಮ್ಮೆ ಇದನ್ನು ನೋಡಿ ಮುಂದೆ ಏನು ಸಮಸ್ಯೆ ಆಗಬಾರ್ದು. ಏನಾದರೂ ಪೂಜೆ ಮಾಡಿಸೋದಿದ್ರೆ ಹೇಳಿ, ಅದನ್ನು ಮಾಡಿಸ್ಬಿಡೋಣ. ಆಗಲಿ ತಾಯಿ. ಹಾಂ. ಗೌತಮ್ ಸಂತೋಷದ ವಿಚಾರ, ನಿಮಗೆ ಮತ್ತೊಂದು ಮಗು ಯೋಗ ಇದೆ. ನಿಮ್ಮ ಜೊತೆ ಆಟ ಆಡೋದಕ್ಕೆ ಪುಟ್ಟ ತಂಗಿನೋ ತಮ್ಮನೋ ಬರುತ್ತಂತೆ.